ಹಲೋ ಸ್ನೇಹಿತರೆ, ಮೈಂಡ್ಫುಲ್ ಬೈಟ್ಸ್ ವಿತ್ ಕೀರ್ತನ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಪೋಹ ಅಂದರೆ ಅವಲಕ್ಕಿ ಹೇಗೆ ಸುಲಭವಾಗಿ ಮಾಡೋದು ಅಂತ ನೋಡೋಣ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇದು 5 ನಿಮಿಷದಲ್ಲಿ ಆಗೋವಂಥ ಆಹಾರ. ನಾವು ಫಸ್ಟು ಅವಲಕ್ಕಿನ ಒಂದು 3-4 ಸತ ಚೆನ್ನಾಗಿ ತೊಳಿಬೇಕು. ಅದರಲ್ಲಿರೋ ಡಸ್ಟೆಲ್ಲ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹಿಚ್ಕಿ ನೀಟಾಗೆ ತೊಳೀರಿ. ಮತ್ತು ನಾನು ಅಳತೆ ಬಂದುಬಿಟ್ಟು ಈ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಇದರಲ್ಲಿ 2 ಕಪ್ ತೊಗೊಂಡಿದ್ದೀನಿ. ನೆಕ್ಸ್ಟು ಈರುಳ್ಳಿ 3 ಈರುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಕಾಯಿ ತುರಿ, ಒಂದು 10 ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡಿದ್ದೀನಿ. ಈಗ ನಾವು ಒಂದು ಬಾಣಲಿನ ಒಂದು ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆ, ಸಾಸಿವೆ, ಕಡಲೆಬೇಳೆ ಮತ್ತು ಕಡಲೆ ಬೀಜ ಹಾಕ್ಬಿಟ್ಟು ಫ್ರೈ ಮಾಡಿ, ಆಮೇಲೆ ಈರುಳ್ಳಿ ಹಾಕಿ ಕರಿಬೇವು ಎಲ್ಲ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಕೊಡಿ. ಅದು ಒಂದು ಸ್ವಲ್ಪ ಕಲರ್ ಬರುತ್ತೆ, ಅಷ್ಟೊತ್ತವರೆಗೂ ಫ್ರೈ ಕೊಡಿ. ಈ ಅವಲಕ್ಕಿ ಏನಕ್ಕೆ ಒಳ್ಳೆಯದು ಅಂದರೆ ಇದು ತುಂಬ ಸುಲಭವಾಗಿ ಜೀರ್ಣ ಆಗುತ್ತೆ, ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟನ ಹೆಚ್ಚಿಸುತ್ತದೆ ಮತ್ತು ಮೃದುವಾದ ಆಹಾರ ಆಗಿರುತ್ತೆ. ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಕೂಡ ತುಂಬ ಒಳ್ಳೆಯದು, ಹಾರ್ಟ್ ಹೆಲ್ತಿಗೆಲ್ಲ ಒಳ್ಳೆಯದು. ಒಂದು ಅರ್ಧ ಚಿಟಿಕೆ ಅರಿಶಿನ ಹಾಕಿ ಒಂದು 2 ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಎಲ್ಲದಕ್ಕೂ ಅದು ಮಿಕ್ಸ್ ಆಗಬೇಕು. ಇದು ಬೆಳಗ್ಗೆ ತುಂಬ ಬೇಗ ಆಗೋದ್ರಿಂದ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಇದೆಲ್ಲ ಫ್ರೈ ಆದಮೇಲೆ ಅವಲಕ್ಕಿ ನೀವೇನು 10 ನಿಮಿಷ ನೆನೆಸಕ್ಕೆ ಇಟ್ಕೊಂಡಿದ್ದೀರೋ ಅದನ್ನೇ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಆವಾಗ ಮತ್ತು ಕಾಯಿ ತುರಿ, ಕೊತ್ತಂಬರಿ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಕೊಡಿ. ಇವಾಗ ನಿಮಗೆ ಅವಲಕ್ಕಿ ರೆಡಿಯಾಗಿದೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.